ಬಟ್ ನನಗನ್ಸುತ್ತೆ ಸರ್ ಅವರು ಸಾಮಾಜಿಕ ಪ್ರಜ್ಞೆಯವರು ದೊಡ್ಡ ಹೀರೋ. ಇದರೊಳಗಡೆ ಏನು ಘಟನೆ ನಡೆದಿದೆ ಅಂತ ಗೊತ್ತಿಲ್ಲ. ಈಗ ಅವ್ರು ಕಾನೂನು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಕಾನೂನು ಹೋರಾಟ ಆದಮೇಲೆ ಏನು ವಿಷಯ ಅಂತ ಗೊತ್ತಾಗುತ್ತೆ. ಆಮೇಲೆ ಕೆಟ್ಟದನ್ನು ನಾವು ಸಪೋರ್ಟ್ ಮಾಡೋದಿಲ್ಲ, ಒಳ್ಳೆಯದನ್ನು ಕೂಡ ಬೆಂಬಲಿಸ್ತೀವಿ. ಹಾಗೆ ಮುಂದೆ ಏನಾಗುತ್ತೆ ಕಾದು ನೋಡೋಣ ಸರ್. ಹಾಗಾಗಿ ನಮಗೇನು ಗೊತ್ತಿಲ್ಲದೆ ಅರ್ಧಂಬರ್ಧ ವಿಷಯ ಮಾತಾಡಿ ಅದನ್ನು ಇನ್ನೊಂದೇನೋ ಬೇಡದಿರೋದನ್ನು ಕ್ರಿಯೇಟ್ ಮಾಡ್ಕೊಳ್ಳೋ ಬದಲು ವಿಷಯ ಗೊತ್ತಾದ್ಮೇಲೆ ನಾವು ಎಲ್ಲ ನಿಮ್ಮ ಮುಂದೆ ಇರ್ತೀವಿ, ಅದನ್ನು ಮುಂದೆ ತಿಳಿಪಡಿಸ್ತೀವಿ ಅನ್ನೋ ನಾನು. ಕೊಲೆ ಆಯಿತು ಅಂತ ಸಾಬೀತಾದರೆ ಚಿತ್ರರಂಗ ನಿಮ್ಮ ಪ್ರಕಾರ ನೀವೊಬ್ಬರು ನಟರು ಸರ್ ಯಾವ ಥರ ಕ್ರಮ ಕೈಗೊಳ್ಳಬೇಕು? ಅದು ಏನಂದರೆ ಮೇಡಮ್, ಯಾಕಂದರೆ ನಾವು ಚಿತ್ರರಂಗದಲ್ಲಿ ಇದ್ದೀವಿ, ಆದರೆ ತೀರ್ಮಾನ ತೆಗೆದುಕೊಳ್ಳೋದು ಒಂದು ಮೇಲ್ವರ್ಗ ಅಂತಿದೆ, ನಿಮ್ಗೆ ಗೊತ್ತಿದೆ. ಅದು ನಾವು ಅದ್ರ ಜೊತೆಲಿ ಇಲ್ಲ ಅಂತಲ್ಲ, ಆದರೆ ಎಲ್ಲ ತೀರ್ಮಾನಗಳು ಅಲ್ಲಿದ್ದು ಅವ್ರು ತಗೊಳ್ಳೋದ್ರಿಂದ ನನ್ನ ತೀರ್ಮಾನವನ್ನು ಬಹುಶಃ ಯಾರೂ ಗೌರವಿಸಲ್ಲ ಅಂತ ಅಂದ್ಕೊಳ್ತೀನಿ. ಅವರೆಲ್ಲ ಕೂತು ನಿರ್ಧಾರ ಮಾಡ್ತಾರೆ. ಬಹುಶಃ ಅದು ಆಗದೇ ಇರಲಿ ಅಂತ ಭಾವಿಸ್ತೀನಿ ಮೇಡಮ್. ಅವ್ರ ಕೈಯಿಂದ ಆ ಥರದ ಕೆಲಸಗಳಾಗದೇ ಇರಲಿ. ಕನ್ನಡಕ್ಕೆ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅಂತ ದೊಡ್ಡ ನಟರನ್ನು ತೊಗೊಂಡಿದ್ವಿ, ಇವ್ರನ್ನೂ ನಾವು ಕಳ್ಕೊಳ್ಳೋದು ಬೇಡ. ಕೆಟ್ಟದಾಗದೇ ಇರಲಿ, ಒಳ್ಳೇದಾಗಲಿ. ಮತ್ತು ಯಾರು ಸತ್ತಿದಾರಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ನೆರವು ಸಿಗಲಿ, ನಾವು ಎಲ್ಲ ಸೇರಿ ನೆರವು ಮಾಡೋಣ. ಕೆಟ್ಟದಾಗದೇ ಇರಲಿ ಅಂತ ಭಾವಿಸ್ತೀನಿ ಸರ್. ಈಗ ದರ್ಶನ್ ಅವರು ಪೊಲೀಸ್ ಸ್ಟೇಷನು ವಿವಾದ ಇಂಥದ್ದು ಹೋಗ್ತಾ ಇರೋದು ಮೊದಲೇನಲ್ಲ, ಇಂಥ ಚಿತ್ರರಂಗದಲ್ಲಿ ನಡೀತಾ ಇರೋದು. ಬಟ್ ಕೊಲೆ ಹಂತಕ್ಕೆ ಬಂದು ನಿಂತಿದೆ. ಸೊ ಒಬ್ಬ ಸ್ಟಾರ್ ನಟ ಎಲ್ರಿಗೂ ಮಾದರಿ ಆಗಬೇಕು, ಈ ಥರ ಪ್ರಚಾರ ಆಗಬಾರ್ದು. ಮೇಡಮ್, ಸ್ಟಾರ್ ಆಟದಲ್ಲ, ಯಾರೂ ಕೊಲೆ ಮಾಡಬಾರ್ದು. ಬಟ್ ಬಹುಶಃ ನನ್ನ ಅಭಿಪ್ರಾಯ ಮೇಡಮ್, ಈ ಸಾಮಾಜಿಕ ಪ್ರಜ್ಞೆಯಿಂದ ಅವ್ರು ಕೊಲೆ ಮಾಡಿರಲಾರು. ಬಟ್ ಈ ಒಳಗಡೆ ಏನು ನಡೆದಿದೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲದೆ ನಾನು ಏನೂ ಹೇಳೋಕ್ಕೆ ಹೋಗಿ ಅದು ಆಭಾಸ ಆಗಬಾರ್ದು ಅಂತ ನನ್ನ ಪ್ರಾರ್ಥನೆ. ಕಾನೂನು ತನಿಖೆ ನಡೀತಾ ಇದೆ, ಅದೆಲ್ಲ ಆದಮೇಲೆ ನಾವೆಲ್ಲರೂ ಸೇರಿ ಮಾತಾಡಲಿಕ್ಕೆ ಸಾಧ್ಯತೆ ಅಂತ ಅನ್ಸುತ್ತೆ. ಈಗ ರೌಡಿ ಶೀಟರ್ ಓಪನ್ ಮಾಡಬೇಕು ದರ್ಶನ್ ಹೆಸರಲ್ಲಿ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಮೇಡಮ್, ಅಭಿಪ್ರಾಯಗಳಿಗೆ ಎಲ್ಲರಿಗೂ ಮನ್ನಣೆ ಇದೆ ಮೇಡಮ್. ಯಾರ್ಯಾರು ಏನೇನು ಅಭಿಪ್ರಾಯ ಸಲ್ಲಿಸ್ಬೋದು ಎಲ್ಲ ಸಲ್ಲಿಸ್ಬೋದು. ಕಾನೂನು ಚೌಕಟ್ಟಲ್ಲಿ ಏನು ನಡೆಯುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ತನಿಖೆ ಮತ್ತು ಆಧಾರಗಳಿಂದ ಏನೂ ನಿರ್ಧಾರ ತೊಗೊಳಕ್ಕಾಗಲ್ಲ. ಆಧಾರಗಳು ಒದಗಿಸಿದ ಮೇಲೆ ಬಹುಶಃ ನಮಗೂ ಎಲ್ಲರೂ ಕಾನೂನು ಪ್ರಜ್ಞೆ ಇರೋದ್ರಿಂದ ಹೇಳ್ತೀನಿ ಮೇಡಮ್. ನಾನು ತುಂಬ ರೈತರ ಹೋರಾಟ ಮಾಡೋಕ್ಕೆ ಹೋಗಿ ಇನ್ನೊಂದು ಏನೋ ಹೋರಾಟ ಮಾಡಿ ನನ್ನ ಮೈ ಮೇಲೆ ಕೆಸರು ಹಚ್ಕೊಂಡಿದ್ದೆ. ನನಗೆ ಗೊತ್ತಿದೆ ನಾವು ಮಾಡಿದ್ರೆ ತಪ್ಪು ನಮ್ಮ ಮೇಲೆ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಏನು ಕಾನೂನಲ್ಲಿ ಏನು ದಾಖಲೆ ನಾವು ಎವಿಡೆನ್ಸ್ ಎಲ್ಲ ಆದಮೇಲೆ ತಪ್ಪು ಯಾರ್ದು ಅಂತ ಗೊತ್ತಾದರೆ ಆವಾಗ ನಾವು ಮಾತಾಡಲಿಕ್ಕೆ ಹೆಚ್ಚಿರುತ್ತದೆ. ಇದು ತುಂಬ ಸೂಕ್ಷ್ಮ ವಿಚಾರ. ಆದ್ದರಿಂದ ಸುಮ್ಮನೆ ನಾವೇನೋ ಮೈಕ್ ಇದೆ, ಕ್ಯಾಮ್ರಾ ಇದೆ ಅಥವಾ ಮೀಡಿಯಾ ಇದೆ ಅಂತ ಬಡಬಡಿಸಿ ಅದನ್ನು ತಪ್ಪು ದಾರಿ ತೊಗೊಂಡೋಗೋ ಬದಲು ಸ್ವಲ್ಪ ತಾಳ್ಮೆಯಿಂದ ಕಾದು ಯಾರೇ ತಪ್ಪು ಮಾಡಿದ್ರು ಸರ್, ನಾವೇ ತಪ್ಪು ಮಾಡಿದ್ರು ಅಥವಾ ಒಂದು ವೇಳೆ ದರ್ಶನ್ ಅವರು ತಪ್ಪು ಮಾಡಿದರೆ ಚಿತ್ರರಂಗದ ಹಿರಿಯರಿದ್ದಾರೆ, ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ತಾರೆ. ಅಥವಾ ಅವರು ಗೊತ್ತಿಲ್ಲದೆ ಆಕಸ್ಮಿಕವಾಗಿದ್ದರೆ ಅದನ್ನು ತಿದ್ಕೊಳ್ತಂಥ ಬುದ್ಧಿ ಅವ್ರಿಗೂ ಇದೆ ಅಂತ ಅಂದ್ಕೊಳ್ತೀನಿ ಸರ್. ಬಹುಶಃ ನಾವೆಲ್ಲರೂ ಸೇರಿ ಇದನ್ನು ಸರಿ ಮಾಡೋಣ. ಇದನ್ನು ರಬ್ ಮಾಡಿ ಹೇಳ್ಕೊಂಡು ಹೋಗೋ ಬದಲು ನಾವೆಲ್ಲರೂ ಸೇರಿ ತಪ್ಪಾಗಿರೋದನ್ನ ಸರಿ ಮಾಡಿ ಮುಂದಕ್ಕೆ ಹೋಗೋಣ ಅಂತ ನನ್ನ ಆಶಯ.